ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ ಕುರ್ತಿ ಟಾಪ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ನೀವು ಬಿಗಿನರ್ಸ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂತೂ ಕೊನೆ ತನಕ ನೋಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಸೊ ಈ ವಿಡಿಯೋ ಬಿಗಿನರ್ಸ್ಗೆ ಅಂತಾನೆ ಮಾಡಿರೋದು. ತುಂಬಾ ಸಿಂಪಲ್ ಕುರ್ತಿ, ಕ್ಯಾಶುಯಲ್ ಆಗಿ ನಾವು ಡೈಲಿ ವೇರ್ಗೆ ಯೂಸ್ ಮಾಡ್ತೀವಲ್ಲ, ಸೊ ಆ ತರ ಕುರ್ತಿ ಇದು. ನಾರ್ಮಲ್ ಆಗಿ ನೀವು ಈ ರೀತಿ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರತ್ತೆ ಅಂಡ್ ಲುಕ್ ವೈಸ್ ಚೆನ್ನಾಗಿರತ್ತೆ ನೋಡೋದಿಕ್ಕೆ. ನಾನು ಜೀನ್ಸ್ಗೆ ವೇರ್ ಮಾಡಿದ್ದೀನಿ ನೋಡಿ, ಸ್ವಲ್ಪ ಲುಕ್ ವೈಸ್ ಟ್ರೆಂಡಿಯಾಗೂ ಕಾಣಿಸ್ತಿದೆ. ನೀವು ಫ್ಯಾಬ್ರಿಕ್ ಚೂಸ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿರೋ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ಇದು ಏನು ಕಷ್ಟ ಏನು ಇಲ್ಲ, ತುಂಬಾ ಸಿಂಪಲ್ ಆಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ನಾರ್ಮಲ್ ಕುರ್ತೀಸ್ ಎಲ್ಲ ನೀವು ವೇರ್ ಮಾಡೇ ಇರ್ತೀರಾ. ನೀವು ಈ ರೀತಿ ಸಪರೇಟ್ ಆಗಿ ಫ್ಯಾಬ್ರಿಕ್ ತಗೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಜೀನ್ಸ್ಗೆ ಪೇರ್ ಅಪ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ನೋಡಿ, ನಾನು ಜೀನ್ಸ್ಗೆ ಈ ಟಾಪ್ ಏನಿದೆ ಅದನ್ನ ವೇರ್ ಮಾಡಿದ್ದೀನಿ. ಲುಕ್ ವೈಸ್ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗಿರತ್ತೆ. ನೀವು ಆಫೀಸ್ಗೆ ಇಲ್ಲ ಕಾಲೇಜ್ಗೆ ಹೋದಾಗ ಈ ತರ ಕುರ್ತೀಸು ವೇರ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ, ತುಂಬಾ ಟ್ರೆಂಡಿ ಲುಕ್ ಕೊಡತ್ತೆ. ಸೊ ಇದಕ್ಕೆ ನಾನು ಫ್ಯಾಬ್ರಿಕ್ ಜಸ್ಟ್ 1.5 ಮೀಟರ್ ಫ್ಯಾಬ್ರಿಕ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಜಾಸ್ತಿ ಏನು ಫ್ಯಾಬ್ರಿಕ್ ಏನು ಬೇಕಾಗಿಲ್ಲ. ಇದು ಕಾಟನ್ ಫ್ಯಾಬ್ರಿಕ್ ಟೈಪ್ ಬರುತ್ತೆ, ಇಕ್ಕಟ್ ಫ್ಯಾಬ್ರಿಕ್ ಅಂತ ಕರೀತಾರೆ. ಸ್ವಲ್ಪ ಕಾಟನ್ ಮೆಟೀರಿಯಲ್, ಈ ತರ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಬೇಕು ಅಂದ್ರೆ ಲೈನಿಂಗ್ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಲೈನಿಂಗ್ ನಾರ್ಮಲ್ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಬೇಕು ಅಂದ್ರೆ ಕಾಟನ್ ಫ್ಯಾಬ್ರಿಕ್ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಕಟಿಂಗ್ ತೋರಿಸ್ತೀನಿ. ಫ್ಯಾಬ್ರಿಕ್ ಏನಿದೆ ಕುರ್ತಿಗೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಲೆಂತ್ ಬಂದು 41.5 ಇಂಚಸ್ ಇದೆ ಅಂಡ್ ವಿಡ್ತ್ ತೋರಿಸ್ತಾ ಇದೀನಿ ನೋಡಿ. ವಿಡ್ತ್ ನಾರ್ಮಲ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಇದು 4 ಫೋಲ್ಡಿಂಗ್ ಮಾಡಿದ್ರೆ 11 ಇಂಚಸ್ ಈ ರೀತಿ ಬರಬೇಕು. ನೋಡಿ, ನಾನು ವಿಡ್ತ್ 44 ಇಂಚಸ್ ತಗೊಂಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜು ಇಲ್ಲ ಸ್ಮಾಲ್ ಸೈಜ್ ಅವರಿಗೆ ಆಗತ್ತೆ. ಸೊ ನಿಮ್ಗೆ ಲಾರ್ಜ್ ಸೈಜು ಇನ್ನು ಎಕ್ಸೆಲ್ ಈ ತರ ಬೇಕು ಅಂದ್ರೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ವಿಡ್ತ್ ಜಾಸ್ತಿ ತಗೊಂಡು ಲೆಂತ್ 42 43 ಆದ್ರೆ ಆಗತ್ತೆ ಅವ್ರಿಗೂನು. ಸೊ ಈ ರೀತಿ ತಗೊಂಡು ನಿಮ್ಮ ಮೆಜರ್ಮೆಂಟ್ಸ್ಗೆ ನೀವು ಕಟಿಂಗ್ ಮಾಡ್ಕೋಬಹುದು. ನೋಡಿ, ಫ್ಯಾಬ್ರಿಕ್ ಏನಿದೆ ಇದನ್ನ ನಾನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ ಬಂದು 41.5 ಇಂಚಸ್ ಇದೆ ಅಂಡ್ ವಿಡ್ತ್ 11 ಇಂಚಸ್ ಇದೆ. 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಆದ್ಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕು. ಇದನ್ನ ನೋಡ್ಕೋಬೇಕು, ಓಪನ್ ಪಾರ್ಟ್ ಯಾವುದು ಫೋಲ್ಡಿಂಗ್ ಪಾರ್ಟ್ ಯಾವುದು ಅಂತ. ಅದನ್ನ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಶೋಲ್ಡರ್ ಲೆಂತ್ ಬಂದು ನಾನು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ಹೋಲ್ ಬಂದು 7 ಇಂಚಸ್ ತಗೊಂಡಿದ್ದೀನಿ. ಆರ್ಮ್ ಹೋಲ್ 6.5 ಇಂಚಸ್ ಕೂಡ ತಗೋಬಹುದು. ಸೊ ನೆಕ್ ಲೆಂತ್ ಬಂದು 3.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ವಿಡ್ತ್ ಜಾಸ್ತಿ ಆದ್ರೆ 3 ಇಂಚಸ್ ಕೂಡ ತಗೋಬಹುದು. ಅಂಡ್ ನಾನು ಫ್ರಂಟ್ ನೆಕ್ ಸ್ವಲ್ಪ ಜಾಸ್ತಿ ಡೀಪ್ ಇಟ್ಟಿದ್ದೀನಿ. ನಿಮ್ಗೆ ಡೀಪ್ ಇಷ್ಟ ಆಗಿಲ್ಲ ಅಂದ್ರೆ 5 ಇಂಚಸ್ ಇಟ್ಕೋಬಹುದು, ಇಲ್ಲ 4.5 ಈ ರೀತಿ ತಗೋಬಹುದು. ನಾನು 5.5 ಇಂಚಸ್ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಏನಿದೆ ಸ್ಲಿಟ್ ಪಾರ್ಟ್ ನಾನು 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಇಲ್ಲಿ ಏನು ಆರ್ಮ್ ಶೇಪ್ ಕಡೆ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ, ಅಲ್ಲಿಂದ ನಾನು ಸ್ಲಿಟ್ ಪಾರ್ಟ್ ಕಡೆಗೆ 11 ಇಂಚಸ್ ತಗೊಂಡಿದ್ದೀನಿ. ಈ ಸ್ಲಿಟ್ ಪಾರ್ಟ್ ಏನಿದೆ ಅದು ವಿಡ್ತ್ ಸ್ವಲ್ಪ 1.5 ಇಂಚಸ್ಗೆ ಇಟ್ಟಿದ್ದೀನಿ. ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಬರುತ್ತಲ್ವಾ, ಅದನ್ನ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು. ಆಕ್ಚುಲಿ ಇದು ನಾರ್ಮಲ್ ಆಗಿ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ. ಕುರ್ತಿನ ಬೇರೆ ತರ ಕೂಡ ಸ್ಟಿಚಿಂಗ್ ಮಾಡ್ತಾರೆ, ಸೊ ಬೇರೆ ತರ ಕೂಡ ಮೆಜರ್ಮೆಂಟ್ಸ್ ಅಲ್ಲಿ ತೋರಿಸ್ಕೊಡ್ತಾರೆ. ಬಟ್ ಇದು ಈಸಿ ಮೆಥಡ್ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಈ ತರ ಮೆಜರ್ಮೆಂಟ್ಸ್ ಅಲ್ಲಿ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಟು ಜಸ್ಟ್ ಅದನ್ನ ನೋಡ್ಕೊಂಡು ಯಾವ ರೀತಿ ಇದ್ರೆ ಅದೇ ತರಾನೇ ನೀವು ಮಾರ್ಕಿಂಗ್ ಮಾಡ್ಕೊಂಡು ಸೇಮ್ ಇದೇ ಮೆಥಡ್ ಅಲ್ಲೇ ನೀವು ಕಟಿಂಗ್ ಮಾಡ್ಕೋಬಹುದು. ಇವಾಗ ನಾನು ಏನ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ದೇ ಇರತ್ತೆ, ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕೂಡ ನೀವು ಕಟಿಂಗ್ ಮಾಡ್ಕೋಬಹುದು. ನೋಡಿ, ನಾನು ಈ ಕಡೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟಿಂಗ್ ಮಾಡಿದ್ದೀನಿ. ಅದು ಕಟಿಂಗ್ ಆದ್ಮೇಲೆ ಈ ಕಡೆ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಆಗಿತ್ತು, ಅದನ್ನ ಕಟ್ ಮಾಡ್ತಿದ್ದೀನಿ. ನೋಡ್ಕೋಬೇಕು ಇದೆಲ್ಲ ಕಟಿಂಗ್ ಎಲ್ಲ ನೀಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರೋ ತರ ಕಟಿಂಗ್ ಮಾಡ್ಕೋಬೇಕು. ಸೊ ಈ ಸ್ಲಿಟ್ ಪಾರ್ಟ್ ಕಡೆ ಏನಿದೆ ಇದು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿರ್ತೀವಲ್ಲ, 4 ಲೇಯರ್ಸ್ಗೂ ಮಾರ್ಕಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ನಿಮ್ಗೆ ಐಡಿಯಾ ಇರತ್ತೆ, ಅದಕ್ಕೆ ಅದನ್ನ ಮಾರ್ಕ್ ಮಾಡಿದೆ. ಸೊ ಆ ಕಡೆ ಫ್ರಂಟ್ ಪಾರ್ಟ್, ಈ ಕಡೆ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ನೆಕ್ ಪಾರ್ಟ್ ಎಲ್ಲ ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಬರುತ್ತೆ ನೆಕ್ ಲೆಂತ್ 3.5 ಇಂಚಸ್ ಅಂಡ್ ಡೀಪ್ 3.5 ಇಂಚಸ್ ಇಟ್ಟಿದ್ದೀನಿ. ಆಕ್ಚುಲಿ ಡೀಪ್ ಬೇಕು ಅಂದ್ರೆ ಒಂದು 5 6 ಕೂಡ ಇಟ್ಕೋಬಹುದು. ಬಟ್ ಇದು ನಾವೆಲ್ಲ ಜೀನ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ತುಂಬಾ ಸಿಂಪಲ್ ಆಗಿರತ್ತೆ ಅಂತ ಜಸ್ಟ್ 3.5 ಇಂಚಸ್ ಇಟ್ಟಿದ್ದೀನಿ. ಸ್ವಲ್ಪ ರೆಡಿಮೇಡ್ ಟೈಪ್ ಅಲ್ಲಿ ಕಾಣಿಸುತ್ತೆ ಲುಕ್ ವೈಸ್. ಈ ತರ ಕಮ್ಮಿ ಇಟ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಡೀಪ್. ಸೊ ಬೋತ್ ನೆಕ್ ಪಾರ್ಟ್ಸ್ ಏನಿದೆ ಅದನ್ನ ಕಟ್ ಮಾಡಿದೆ.
ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್. ಹಾಗೆ ಫ್ರಂಟ್ ಸೈಡ್ ಏನಿದೆ ಒಂದು ಹಾಫ್ ಇಂಚು ಆರ್ಮ್ ಶೇಪ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ. ತುಂಬಾ ಸಿಂಪಲ್ ಆಗಿರತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ಒಂದು 2-3 ಡ್ರೆಸಸ್ ಏನಾದ್ರು ನೀವು ಕುರ್ತೀಸ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ನಿಮ್ದೇ ಡ್ರೆಸಸ್ ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ನಾನು ಇದಕ್ಕೆ ಲೈನಿಂಗು ಸೇಮ್ ಅದೇ ತರನೇ ಇದ್ರ ಮೇಲೆ ಇಟ್ಟು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ಒಂದು 3 ಇಂಚಸ್ ಕಮ್ಮಿ ತಗೊಂಡಿದ್ದೀನಿ ಅಷ್ಟೇ. ಈ ರೀತಿ ತಗೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಲೈನಿಂಗುನು ಅಷ್ಟೇ 1.5 ಮೀಟರ್ ತಗೊಂಡಿದ್ದೆ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಯೂಸ್ ಮಾಡಿದ್ದೀನಿ ಲೈನಿಂಗು. ಸೇಮ್ ಅದೇ ತರಾನೇ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದ್ಮೇಲೆ ಈ ರೀತಿ ಕ್ರಾಸ್ ಆಗಿ ನೆಕ್ ಪಾರ್ಟ್ ಹತ್ರ ಟಾಕ ತರ ಹಾಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಬಂದಿಲ್ಲ ಅಂದ್ರೆ ಲೈನಿಂಗು ಸ್ಕಿಪ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಓನ್ಲಿ ನೆಕ್ ಪಾರ್ಟ್ಸ್ಗೆ ಮಾತ್ರ ಪಟ್ಟಿ ಏನಿದೆ ಅದು ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಚೆನ್ನಾಗಿರತ್ತೆ. ಸ್ವಲ್ಪ ಪ್ರೋಸೆಸ್ ಅಂತ ಅನ್ಸುತ್ತೆ ಇದು ಲೈನಿಂಗ್ ಅಟ್ಯಾಚ್ ಮಾಡೋದು. ಇಲ್ಲ ನಿಮ್ಗೆ ಲೈನಿಂಗ್ ಏನು ಬೇಡ ಅಂದ್ರೆ ನಾರ್ಮಲ್ ಆಗಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಲೈನಿಂಗ್ ಇಲ್ದಿರ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ. ಇದು ಲೈನಿಂಗ್ ಅಟ್ಯಾಚ್ ಮಾಡಿರೋದು ಇದು ಫಸ್ಟ್ ಟೈಮು. ಸೊ ಇದು ಬಿಗಿನರ್ಸ್ಗೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಇದು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಚಾನಲ್ ಫಸ್ಟ್ ಚಾನಲ್ ಇದೆ, ಅದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ತುಂಬಾನೇ ವಿಡಿಯೋಸ್ ಇದೆ. ಸೊ ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೆ. ಸೊ ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಅಷ್ಟೇ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ವಿಡ್ತ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನಾರ್ಮಲ್ ಸ್ಲೀವ್ಸು ಬೇಕು ಅಂದ್ರೆ 3/4 ಕೂಡ ಇಟ್ಕೋಬಹುದು. 3/4 ಸ್ಲೀವ್ ಅಂದ್ರೆ ಇಲ್ಲ 15 ಇಂಚಸ್ 14 ಇಂಚಸ್ ಈ ರೀತಿ ಬೇಕಾಗತ್ತೆ ಲೆಂತ್. ಇದು ಬಂದು ನಾರ್ಮಲ್ ಬ್ಲೌಸಸ್ಗೆಲ್ಲ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ತರ ಸ್ಲೀವ್ಸು. ಲೆಂತ್ ವಿಡ್ತ್ 10.5 ಇಂಚಸ್ ಇಟ್ಟಿದ್ದೀನಿ. ಸೇಮ್ ಎರಡೂನು ಅಷ್ಟೇ. ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡು ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ 7.5 ಇಂಚಸ್ ಇಟ್ಟು ನೀಟಾಗಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ಕಟಿಂಗ್ ಮಾಡಿದ್ದೀನಿ. ಜಸ್ಟ್ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದಕ್ಕೇನು ಲೈನಿಂಗ್ ಅಟ್ಯಾಚ್ ಮಾಡೋ ಅವಶ್ಯಕತೆ ಏನು ಇರಲ್ಲ. ಸೊ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು, ಬಟ್ ನಾನೇನು ಅಟ್ಯಾಚ್ ಮಾಡಿಲ್ಲ ಲೈನಿಂಗು ಸ್ಲೀವ್ಸ್ಗೆ. ಸೊ ಈ ಸ್ಲೀವ್ಸ್ ಏನಿದೆ ಇದಕ್ಕೆ ನೀಟಾಗಿ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ಲ ಕುರ್ತಿ ಪಾರ್ಟ್, ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಂಡು ಸ್ಲೀವ್ಸ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಈ ಸ್ಲಿಟ್ ಪಾರ್ಟ್ಗೆ ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ಸೈಡ್ ಅಲ್ಲಿ 1.5 ಇಂಚಸ್ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ. ಇಲ್ಲ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸ್ಲಿಟ್ ಪಾರ್ಟ್ ನೋಡ್ಕೋಬೇಕು ಎಷ್ಟಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ, ಅದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ಈ ಸೈಡ್ ಅಲ್ಲಿ ಏನಿದೆ ಸ್ಲಿಟ್ ಪಾರ್ಟ್ ಅದನ್ನ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಲೈನಿಂಗು ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮ್ಗೆ ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ ಲೈನಿಂಗ್ ಇಲ್ದಿರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಕಾಟನ್ ಫ್ಯಾಬ್ರಿಕ್ಸ್ ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ರಿಯಾನ್ ಫ್ಯಾಬ್ರಿಕ್ಸ್, ಕ್ರೇಪ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ನೀವು ಕುರ್ತೀಸ್ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಇನ್ನು ಸ್ಯಾರೀಸ್ ಇರತ್ತೆ, ಓಲ್ಡ್ ಸ್ಯಾರೀಸ್ ಇದ್ದೇ ಇರತ್ತೆ ಮನೇಲಿ, ಅದನ್ನ ಯೂಸ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಸೇಮ್ ಇದೇ ಮೆಥಡ್ ಅಲ್ಲಿ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಸ್ಯಾರಿ ಯೂಸ್ ಮಾಡಿ ಕುರ್ತಾ ಸೆಟ್ ಅಂತ, ಪ್ಯಾಂಟು ದುಪ್ಪಟ ಟಾಪ್ ಪಾರ್ಟ್ ಏನಿದೆ ಕುರ್ತಿ ಅದ್ರಲ್ಲೇ ನಾನು ಡಿಸೈನ್ ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲ್ ಅಲ್ಲಿ ಇರತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ತುಂಬಾನೇ ವಿಡಿಯೋಸ್ ಇದೆ. ಸ್ವಲ್ಪ ಈಸಿ ಮೆಥಡ್ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಲಿಟ್ ಪಾರ್ಟ್ ಏನಿದೆ ಈ ಸೇಮ್ ಇದೇ ತರನೇ ಇನ್ನೊಂದು ಸೈಡ್ ಏನಿದೆ ಅದು ಅಷ್ಟೇ ಇದೇ ತರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಈ ರೀತಿ ಬರುತ್ತೆ. ನಿಮಗೆ ಮೇನ್ ಈ ಸ್ಲಿಟ್ ಪಾರ್ಟ್ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ವೇರ್ ಮಾಡಿದಾಗ ಸ್ವಲ್ಪ ಕಂಫರ್ಟ್ ಇರತ್ತೆ, ನೋಡೋದಕ್ಕೂ ಚೆನ್ನಾಗಿರತ್ತೆ. ನೋಡಿ ನಾನು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿದ್ದೀನಿ ಫ್ರಂಟ್ ಅಲ್ಲಿ, ಬೇಕು ಅಂದ್ರೆ ನೀವು ಕಮ್ಮಿ ಇಟ್ಕೋಬಹುದು ಮಾರ್ಕಿಂಗ್ ಮಾಡಿದಾಗ. ಕಂಪ್ಲೀಟ್ ಲುಕ್ ಈ ತರ ಇದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನನ್ನ ಫಸ್ಟ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.